ನಮಸ್ಕಾರಪ್ಪ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿಯು ವದೇತ್ ತಸ್ಯ ನಿಸರತೆ ವಾಣಿ ಜನ್ಗಕನ್ಯಾ ಪ್ರಭಾಗವತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ಯುಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ತಿಕಲ್ಪಿತಕಲ್ಪೋಯಂ ಪ್ರದ್ಯರ್ತಿಗಜಗೇಸರಿ ಶ್ರೀವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಕಾಕರಾಣಕಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ. ಜಯೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತೀಯ ಎಲ್ಲರಿಗೆ? ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಯಾರ್ಯಾರು ಬಂದಿದ್ರಿತ್ತು? ತೇಜಸ್ವಿನಿ, ವಿಹಾನ್, ಅನನ್ಯ, ಕರೆಕ್ಟಾ? ಅನನ್ಯ, ಆಮೇಲೆ ಲಕ್ಷರ. ಬೇರೆ ಯಾರಪ್ಪ ಬಂದಿದ್ರಿ? ಉಮಾಶ್ರೀ, ಉಪೇಂದ್ರ. ಉಪೇಂದ್ರ ಅದ್ಯಾ? ಉಮಾಶ್ರೀ, ಅನಿರುದ್ಧ್. ಅನಿರುದ್ಧ್. ಬೇರೆ ಯಾರಪ್ಪ? ಉಮಾಶ್ರೀ. ಒಂದೊಂದು ಉಮಾಶ್ರೀ, ತೇಜಸ್ವಿನಿ, ಅನನ್ಯ, ಅನಿರುದ್ಧ್, ಉಪೇಂದ್ರ, ಉಮಾಶ್ರೀ, ಲಕ್ಷರ, ವಿಹಾನ್. ಯಾರನ್ನ ಬಿಟ್ಟಿದ್ದಾನೆಯಾ? ಪ್ರಾಣೇಶ್ ಬಂದಿದ್ಯಾ? ಬಾಪ. ನಮ್ಮ ಬ್ಯಾಚ್ 1 ನಮೀತ್ ಬಂದು ನಿಮ್ಮ ಪ್ರೀವಿಯಸ್ ಬ್ಯಾಚ್ ವರುಣವಿ. ಬೇರೆ ಯಾರು ಬಂದಿದ್ರಿಮ್ಮ? ಋಷಿಕೇಶನ್ ಬಂದಿದ್ಯಾ? ಸರಿ. ಸರಿ, ಇದು ನಾವು ಗುರುಪರಂಪರಾ ಶ್ಲೋಕ ನೋಡೋಣ. ನಿಮ್ಮ ಕೂಡ ಬಂದು ವರುಣವೀನ ಹೇಳ್ತಾನ, ಕೊಂಚ ರಿಪೀಟ್ ಮಾಡುಮ. ಬೈ ದ ವೇ ಅವರು ಫಾಲೋ ಮಾಡಾರುಮ. ಸ್ಕ್ರೀನ್ ಶೇರ್ ಮಾಡ್ತಾನೆ. ಕಾಣಿಸ್ತೀಯಪ್ಪ? ಅಂತ ಬಸ್ ಎಲ್ಲ ಗುಂಪಾಡೋದಿಲ್ಲ. ನೋಡೋಣ. ಹೋದ ವಾರ ನೋಡಿದೇವಲ್ಲ, ವಾಯುದೇವರ 3ನೇ ಅವತಾರ ಯಾರು? ಮಧ್ವಾಚಾರ್ಯರು. ಕರೆಕ್ಟಾ? ಮಧ್ವಾಚಾರ್ಯರ್ ವಾಯುದೇವರ 3ನೇ ಅವತಾರ. ಹನುಮ, ಭೀಮ, ಮಧ್ವ. ಸರಿ, ಶ್ಲೋಕ ರಿಪೀಟ್ ಮಾಡ್ತಾರ. ಅಭ್ರಮಂ ಭಂಗರಹಿತಂ
ಅಜಡಂ ವಿಮಲಂ ಸದಾ अजडं विमलं सदा ಆನಂದತೀರ್ಥಂ ಅತುಲಂ आनन्दतीर्थमतुलं ಭಜೆ ತಾಪತ್ರಯಾಪಹಂ. भजे तापत्रयापहम्. ಹ. ಈಗ ವರ್ಣವಿ ನೀ ಹೇಳ್ತೀಯಾ? ಬರೋದಿಲ್ಲ, ನೀನೇ ರಿಪೀಟ್ ಮಾಡ್ತೀಯಾ ಮಕ್ಕಳಿಗೆ? ಹ್ಮ್ ಸರಿ ಹೇಳುಮ್ಮ. ಫಸ್ಟ್ ಲೈನ್ ಫುಲ್ ಹೇಳುಮ್ಮ. ಹ್ಮ್ अभ्रमं भङ्गरहितम् अजडं विमलं सदा ಎಲ್ಲ ರಿಪೀಟ್ ಮಾಡ್ರಿಮ್ಮ. ಹ್ಮ್ ಅಪ್ರಮಂ ಬಂಗರಹಿತಂ ಅಭ್ರಮಂ ಬಂಗರಹಿತಂ ವರ್ಣವಿ ನೀ ಹೇಳು, ಎಲ್ಲ ರಿಪೀಟ್ ಮಾಡ್ಲಿ, ನಾನು ಅವ್ರುಗಳು ಕೂಡ ಮಾಡ್ತಾನೆ. अभ्रमं भङ्गरहितम् अजडं विमलं People. सदा ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ಹೇಳುಮ್ಮ ವರ್ಣವಿ, ಹೇಳಪ್ಪ ವರ್ಣವಿ, ಒಂದ್ಸಾರಿ ಹೇಳು, ನಾವ್ ಎರಡು ಸಾರಿ ಹೇಳ್ತೇವೆ. अभ्रमं भङ्गरहितम् अजडं विमलं सदा ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ವರ್ಣವಿ ನೆಕ್ಸ್ಟ್ ಲೈನ್. आनन्दतीर्थम् अतुलं भजे तापत्रयापहम्. ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಂ आनन्दतीर्थमतुलं भजे तापत्रयापहम्. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸರಿ, ನಿಮ್ಗೆಲ್ಲ ಮಧ್ವಾಚಾರ್ಯರು ಏನೇನ್ ಮಾಡಿರು ಅಂತ ತಿಳಿಯಾದ? ಮಧ್ವಾಚಾರ್ಯರು ಚಿಕ್ಕ ಕೂಸಲಿ ಅವ್ರ ಏನ್ ಹೆಸರು ತಿಳಿಯಾದ? ಅವರಿಗೆ ವಾಸುದೇವ. ಅವ್ರ ಹೆಸರೇನು? ವಾಸುದೇವ. ಅವ್ರು ವಾಸುದೇವನ ಇದ್ದಾಗ ಅವರ ಅಮ್ಮ ಹೇಳಿರು, ವಾಸುದೇವ ಅಲ್ಲಿ ಹಾಲು ಮೊಸರು ಪಾತ್ರ ಎಲ್ಲ ತೆರೆದಿದಪ್ಪ, ನೀವೆಲ್ಲ ಏನ್ ಮಾಡಿದ್ರಿ ಮನೆಯಲ್ಲಿ ಹಾಲು ಮೊಸರು ಪಾತ್ರ ಎಲ್ಲ ತೆರೆದಿದ್ರೆ ಏನಾಗೋದು? ಪೂಚಿ ಬಿದ್ದುಡೋದಿಲ್ಲ, ಪೂಚಿ ಇಲ್ಲ ಬಿದ್ದುಡೋದಿಲ್ಲ. ಏನ್ ಮಾಡುವೆ? ಮುಚ್ಚಿ ಇಡ್ಬೇಕು ತಾನೆ, ಕ್ಲೋಸ್ ಮಾಡಿ ಇಡ್ಬೇಕಲ್ಲ. ಅವ್ರ ಅಮ್ಮ ಹೇಳಿರು, ವಾಸುದೇವ ಹಾಲು ಮೊಸರು ಪಾತ್ರ ಎಲ್ಲ ಮುಚ್ಚಿ ಇಡು ಅಂತ. ನೀವೇನ್ ಮಾಡುವರಿ? ಒಂದು ಪ್ಲೇಟ್ ತಗೊಂಡೆ ಮುಚ್ಚಿ ಇಡುವರಿ. ಅವ್ರೇನ್ ಮಾಡಿರು? ದೊಡ್ಡ ಕಲ್ಲು ತೆಗೆದು ತಗೊಂಡ್ ಬಂದು ಒಂದು ರೂಮ್ ಸೈಜ್ ಇರೋ ಕಲ್ಲನ್ನ ತಗೊಂಡು ಮುಚ್ಚಿ ಇಟ್ಬಿಟ್ರು. ಅಷ್ಟು ಬಲ ಇತ್ತು ಅವರಿಗೆ. ಎಷ್ಟು ಬಲ ಇತ್ತು? ದೊಡ್ಡ ಕಲ್ಲನ್ನು ತಗೊಂಡ್ಬಂದು ಮುಚ್ಚಿ ಇಟ್ಬಿಟ್ರು. ಅವ್ರ ಬೆಟ್ಟ ಮೇಲೆ ಇದ್ರು, ದುರ್ಗಾ ಬೆಟ್ಟ. ನೀವು ಹೋಗಿದ್ರ? ಯಾರೋ ದುರ್ಗಾ ಬೆಟ್ಟ ಅವಿಯೇ? ಮಧ್ವಾಚಾರ್ಯರ ಮನೆ ಯಾರೆಲ್ಲ ಹೋಗಿದ್ರಿ? ಇದ್ಲಿ ಯಾರೆಲ್ಲ ಹೋಗಿದ್ರಿ? ವೇದಶ್ರೀ ಹೆಸರೇ ನಾ ನೋಟ್ ಮಾಡಲ್ಲ ನೆನೆಸ್ತಾನೆ ಇತ್ತು. ಕರೆಕ್ಟ್ ಅಟೆಂಡೆನ್ಸ್. ತೇಜಸ್ವಿಯಾ? ಸಾರಿ, ತೇಜಸ್ವಿ. ಸೊ ತೇಜಸ್ವಿ ಹೋಯ್ದ್ಯಾ? ಸರಿ. ಆಕ್ಚುಲಿ ನೀವೆಲ್ಲಾರನೇ ವಿಡಿಯೋ ಬನ್ರಿ, ಆಗತ್ತೆ ನಿಮ್ಮ ಮುಖ ನಂಗೆ ಐಡೆಂಟಿಫೈ ಆಗೋದು. ಮೇ ಬಿ ನಾನೇ ಮಾಡಲ್ಲ ನೆನೆಸ್ತಾನೆ, ಅದು ಪ್ರಾಬ್ಲಮ್ ಇದೆ. ಸೊ ವಿಡಿಯೋಲಿ ಇರ್ರಿಮ್ಮ, ಆಗತಾನೆ ಬಂದು ನಂಗೆ ಅಭ್ಯಾಸ ಆಗೋದು ಎಲ್ಲಾರು ಫೇಸ್ ಎಲ್ಲಾರನೇ. ಓಕೆವಾ? ನೋಡೋದವರಿಗೆ ವಿಡಿಯೋಲಿ ಬನ್ರಿ, ಆಗತಾನೆ ನಂಗೆ ಅಭ್ಯಾಸ ಆಗೋದು. ತೇಜಸ್ವಿ ಹೋಯ್ತು ಬಂದಿದ್ದಿ. ಎಲ್ಲಿ? ಮಧ್ವಾಚಾರ್ಯರ ಮನೆ ಎಲ್ಲಿದೆ? ತೇಜಸ್ವಿನಿ ಮಧ್ವಾಚಾರ್ಯರ ಮನೆ ಎಲ್ಲಿದಮ್ಮ? ಪಾಜಕ ಕ್ಷೇತ್ರ. ವೆರಿ ಗುಡ್. ತೇಜಸ್ವಿನಿ ಹೋಯ್ತು ಬಂದಿದ್ಯಾ? ಪಾಜಕ ಕ್ಷೇತ್ರ ಎದ ಹತ್ರ ಇದೆ? ಹತ್ರ ಏನ್ ಊರಿದೆ? ನಾವು ಹೋಗ್ಬೋವಿಲ್ಲ. ಕೃಷ್ಣರ ಊರು, ಕೃಷ್ಣರ ಗುಡಿ, ಉಡುಪಿ ಕ್ಷೇತ್ರ. ಅವರು ಆ ದುರ್ಗಾ ಬೆಟ್ಟ ಅದೆ ಅವ್ರ ಮನೆಯ ಮೇಲೆ. ಪಾಜಕ ಕ್ಷೇತ್ರ ಅಂತ ಮೇಲೆ ಹೋದ್ರೆ ಒಂದು ಬೆಟ್ಟದ, ಆ ಬೆಟ್ಟದಲ್ಲಿ ದುರ್ಗಾದೇವಿ ಇದ್ದಾಳೆ. ಅವರ ಚಿಕ್ಕ ವಯಸ್ಸಲ್ಲಿ ವಾಸುದೇವನಾಯರ ಮೇಲೆ ಆ ಬೆಟ್ಟ ಮೇಲೆ ಇದ್ರು. ಅವರ ಅಮ್ಮ ಕಳಗಂದ
ವಾಸುದೇವ ಊಟಕ್ಕೆ ಬಾಪ ಅಂತ ಹೇಳಿದವ್ರದ್ದು ಏನ್ ಮಾಡಿರು, ಒಂದೇ ಜಂಪ್. ನೀವೆಲ್ಲ ಏನ್ ಮಾಡ್ತೀರಿ, ಲಾಂಗ್ ಜಂಪ್, ಹೈ ಜಂಪ್ ಎಲ್ಲ ಮಾಡುವೇವಲ್ಲ, ಒಂದೇ ಜಂಪ್ಲಿ ಬೆಟ್ಟದಿಂದ ಕೆಳಗೆ ಬಂದ್ರು. ಅವ್ರ ಅಮ್ಮ ಮಾತು ಹೇಳಿದೊಡತಿ. ನೆಕ್ಸ್ಟ್ ನೀವೆಲ್ಲ ಅಮ್ಮ ಅಮ್ಮ ತೇಜಸ್ವಿನಿ ಬಾ ಅಂತ ಹೇಳಿದೊಡತೆ ಬರುವಿಯಾ, ತುಂಬತ್ತು ತಗೊಂಬಿಯಾ? ಅಮ್ಮ ಬತ್ತಾನಮ್ಮ, ಇನ್ನು ಲೇಟ್ ಮಾಡ್ತಾ, ಮೊಬೈಲ್ ನೋಡ್ತಾ, ಟಿವಿ ನೋಡ್ತಾ ಲೇಟ್ ಮಾಡ್ತಾ ಇರುವರಾ? ಇಲ್ಲವ ಹೊಡತೆ ಬರುವರಾ? ಅನನ್ಯ ಹೊಡತೆ ಬಂದುಡುವಿಯಾ ಅಮ್ಮ ಕರೆದರೆ? ಹ್ಮ್. ವಾಸುದೇವ ಅಂತ ಹೇಳಿದ ಹೊಡತಿ ಮೇಲಂದ ಜಂಪ್ ಮಾಡಿರು ಅವರು. ಅವರು ಸ್ವಾಮಿಗಳಾದ ಮೇಲೆ ಮಧ್ವಾಚಾರ್ಯರು ಎಷ್ಟು ಒಂದ್ಸಲಿ ಕಾಂಪಿಟಿಷನ್ ಆಗಿ ಆಡಿತವ್ರಿಗೆ. ಆಗತನ ಅವರು ದೇವರಿಗೆ ಪೂಜೆ ಮಾಡಿ ಮುಡಿಸಿ ಭಿಕ್ಷಾ, ಭಿಕ್ಷಾ ಅಂದ್ರೆ ಏನು, ಸ್ವಾಮಿಗಳು ಊಟ ಮಾಡೋದಕ್ಕೆ ಹೆಸರು ಭಿಕ್ಷಾ ಅಂತ ಹೆಸರು. ಭಿಕ್ಷೆ ಎಲ್ಲ ಆಯಿಡ್ತು. ಆಗೇನು ಇರೊಬ್ರು ಬಂದು, ನೀವು ಎಷ್ಟು ಕೊಟ್ಟರು ಊಟ ಮಾಡುವರಿಂತಲ್ಲ, ನಂತಲ್ಲಿ 40 ಕೊಡ, ಎಷ್ಟು 40 ಕೊಡ. ಕೊಡ ಎಷ್ಟು, ನಮ್ಮ ನೀರು ತುಂಬಿಸ್ತೇವಲ್ಲ, ನೋಡಿದ್ರಲ್ಲ ಕೊಡ ಅಂದ್ರೆ ನೀರು ತುಂಬಿಸ ಕೊಡದಲ್ಲಿ 40 ಕೊಡ ಇತ್ತಂತೆ ಅವ್ರ ತಲಿ. ಆ 40 ಕೊಡ ಹಾಲು ತುಂಬಿಸಿಟ್ಟಿದ್ರು. 4000 ಬಾಳೆಹಣ್ಣು, ಎಷ್ಟು 4000 ಬಾಳೆಹಣ್ಣು ಇತ್ತು. ಕೊಟ್ಬಿಟ್ರು, ತಗೊಂಡ್ ಬಂದು ಇದನ್ನ ಪೂರ ಕುಡಿದು ತೋರಿಸ್ತಾರ ಅಂದ್ರು. ಮಧ್ವಾಚಾರ್ಯ ಅಷ್ಟು ತಗೊಂಡ್ಬಿಟ್ರು. ಎಷ್ಟು? 4000 ಬನಾನಾ, 40 ದೊಡ್ಡ ಹಂಡ ತುಂಬಾ ಹಾಲು. ಕೊಡದ ಮೇಲೆ ಹೊಟ್ಟೆ ಹೆಂಗ್ರ ಅದೆಲ್ಲಾರಿ ಏನು ಏನಾಗದು ಹೊಟ್ಟೆ ಎಷ್ಟು ತಗೊಂಡ್ರೆ? ಉಪೇಂದ್ರ ನಗ್ತಾ ಇದ್ದಾನೆ. ನೀ ಫಸ್ಟ್ ಕುಡಿದ್ವಿ ಅಷ್ಟು ಕುಡಿದ್ವಿಯಾ ಬನಾನಾಸ್, 4000 ಬನಾನಾಸ್. ಆದ್ರೆ ಅವ್ರೇನಾಯ್ತು ಅವರಿಗೆ, ಅಷ್ಟು ತಕೊಂಡ ಮಲನು ಅವ್ರ ಹೊಟ್ಟ ಹಂಗೆ ಫ್ಲಾಟ್ ಹಂಗೆ ಇತ್ತು ಅಂತ. ಎಷ್ಟು ಶಕ್ತಿ ಇತ್ತು, ಅಷ್ಟು ಶಕ್ತಿ ಅವರಿಗೆ, ಜೀರ್ಣ ಶಕ್ತಿ, ಡೈಜೆಷನ್ ಪವರ್ ಅಷ್ಟಿದೆ ಮಧ್ವಾಚಾರ್ಯರಿಗೆ. ಯಾ ಅಭ್ರಮಂ ಭಂಗರಹಿತಂ, ರಿಪೀಟ್ ಮಾಡ್ರಿಮ್ಮ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ಹ್ಮ್. ಆನಂದ ತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಭಜೆ ತಾಪತ್ರಯಾಪಹಂ. ಹ್ಮ್. ಯಾರು ಹೇಳ್ತೀರಿ ಇದನ್ನ? ಅನನ್ಯ ಹೇಳ್ತೀಯಾ? ಹೇಳುವ. ಹ್ಮ್. अप्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्. Button
ತಾನಪ್ಪ ಮ್ಯೂಟ್ಲಿ ಮಾತಾಡ್ತಾ ಇದ್ದಾನೆ. ಯಾರು ಕಂಫರ್ಟಬಲ್ ನೆಕ್ಸ್ಟ್? ತೇಜಸ್ವಿನಿ ಹೇಳ್ತೀಯಾ? ತೇಜಸ್ವಿನಿ ಹೇಳ್ತಾರೆ. ಹೇಳುಮ್ಮ. ಸಾರಿ, ನಾ ಮ್ಯೂಟ್ಲಿ ಇದ್ದು ಮಾತಾಡ್ತಾ ಇದ್ದಾನೆ. ಅಭ್ರಮಂ ಭಂಗರಹಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭಜೆ ತಾಪತ್ರಯಾಪಹಂ. ವೆರಿ ಗುಡ್, ವೆರಿ ಗುಡ್. ಅನಿರುದ್ಧ ಹೇಳ್ತೀಯಾ? ಸರಿ, ನೆಕ್ಸ್ಟ್ ಫುಲ್ಲ ಹೇಳ್ತೀಯಾ? ಹಾ, ನೀನೇ ಟ್ರೈ ಮಾಡ್ತೀಯಾ? ಹೇಳಪ್ಪ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವೆರಿ ಗುಡ್, ವೆರಿ ಗುಡ್. ಸೊ ಮಧ್ವಾಚಾರ್ಯರು ಎಷ್ಟು ಗ್ರಂಥ ಬರೆದಿದ್ದಾರೆ? ಎಷ್ಟು ಬುಕ್ ಬರೆದಾರ ನಮಗೆ? 37. ಎಷ್ಟು? 37 ಗ್ರಂಥಗಳು. ಎಷ್ಟು ಗ್ರಂಥಗಳು? 37 ಗ್ರಂಥಗಳು ಬರೆದಿದ್ದಾರೆ. ಅದಕ್ಕೆ ಹೆಸರೇನು? ಆ ಗ್ರಂಥಗಳೆಲ್ಲ ಆಲ್ ಟುಗೆದರ್ ಇಸ್ ಕಾಲ್ಡ್ ಟು ಬಿ ಸರ್ವಮೂಲ ಗ್ರಂಥ. ಎಲ್ಲ ರಿಪೀಟ್ ಮಾಡ್ರಿ. ಸರ್ವಮೂಲ ಗ್ರಂಥ. ಒಂದು ಅವರು ಗಂಗಾ ರಿವರ್ ಗಂಗಾ ಎಲ್ಲಿದೆ? ನಾರ್ತ್ ಇಂಡಿಯಾಲಿದೆ, ಕರೆಕ್ಟಾ? ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಹೊರಟರು. ಗಂಗೆಯ ಹೊರಡ್ತಾನೆ ಅಂತ ಅವರಿಗೆ ಸ್ವಪ್ನದಲ್ಲಿ ದೇವರೇ ಬಂದು ಹೇಳಿರು, ಏನು ನೀವು ಗಂಗೆಯ ಹೋಗ್ಬರ್ರಿ, ನಾನೇ ನಿಮ್ಮ ಜಾಗಕ್ಕೆ ಗಂಗಾ ಇಲ್ಲಿಯೇ ಬರ್ತಾಳೆ ಅಂತ. ಇಲ್ಲಿ ಉಡುಪಿಲಿದ್ರು. ಉಡುಪಿಲಿ ಒಂದು ಪುಷ್ಕರಣಿ ಇದೆ, ನೋಡಿದ್ರಾ? ಉಡುಪಿ ಕೃಷ್ಣರಿರ ಗುಡಿ ಒಳಗೆ ಒಂದು ಪುಷ್ಕರಣಿ ಇದೆ, ಒಂದು ಲೇಕ್. ಅದಕ್ಕೆ ಹೆಸರೇನು? ಮಧ್ವ ಸರೋವರ. ಅದಕ್ಕೆ ಹೆಸರೇನು? ಮಧ್ವ ಸರೋವರ. ಅಲ್ಲಿಯೇ ಗಂಗಾದೇವಿ ಬತ್ತಾಳ ಅಂದುಡು. ನೋಡಿದ್ರೆ ನೆಕ್ಸ್ಟ್ ಡೇ ಅಲ್ಲಿಯೇ ವೈಟ್ ಗಂಗಾ ನೀರ್ ಹೆಂಗರ, ಅದು ಪ್ಯೂರೆಸ್ಟ್ ವಾಟರ್, ಅದು ವೈಟರ್, ಅದು ನೀರ್ ಗಂಗಾ ಬುಗು ಬುಗು ಬುಗುತ್ ಅಲ್ಲಿ ಬಂದ್ಬಿಡ್ತು ಫುಲ್ಲ. ಆತಂದ ಒನ್ಸ್ ಇನ್ 12 years ಗಂಗಾ ಅಲ್ಲಿ ಬರ್ತಾಳೆ. ಗಂಗಾದೇವಿ ಅಲ್ಲಿ ತೀರ್ಥ ಅಲ್ಲಿ ಬರ್ತಾ ಇದೆ ಅಂದ ನೋಡಿದ್ರೆ ಅಲ್ಲಿ ಆ ಸದ್ವ ಸರೋವರ ಹತ್ತಲಿ ಒಂದು ಗಂಗಾದೇವಿನ ಪ್ರತಿಷ್ಠೆ ಮಾಡಿದ್ದಾರೆ. ಹೋದ್ರೆ ನೋಡುವ ಅಂತ. ಮಧ್ವಾಚಾರ್ಯರು ಇವತ್ತೆಲ್ಲಿದ್ದಾರೆ? ಈಗ ಮಧ್ವಾಚಾರ್ಯರು ಎಲ್ಲಿದ್ದಾರೆ? ಇತ್ತು ಬದರಿಕಾಶ್ರಮ. ವೆರಿ ಗುಡ್. ಯಾರದು ಹೇಳೋದು? ವಿದ್ಯಾಂಬ ಹಿಡೀಲಿ. ಉಮಾಶ್ರೀ, ವೆರಿ ಗುಡ್. ಬದರಿಕಾಶ್ರಮ ಅಲ್ಲಿ ಇದ್ದಾರೆ ಇವತ್ತು. ಅಲ್ಲಿಯೇ ಇದ್ದಾರೆ. ಅವರಿಗೆ ಬೃಂದಾವನ ಇಲ್ಲ. ಮಧ್ವಾಚಾರ್ಯರು ಬೃಂದಾವನ ಇದೆಯಾ? ಇಲ್ಲ. ಯಾತಕ್ಕೆ? ಅವರಿಗೆ ಸ್ಟಿಲ್ ಲಿವಿಂಗ್ ಅಟ್ ಬದ್ರಿಕಾಶ್ರಮ ಅಲ್ಲಿದ್ದಾರೆ. ಸರಿಯಾ? ಸರಿ, ನೆಕ್ಸ್ಟ್ ಶ್ಲೋಕ ಹೋಗೋಣವಾ? ಸರಿ, ನಾನು ಅವರೋட ಪ್ರಧಾನ ಶಿಷ್ಯರು 4 ಬಂದರು. ಅದನ್ನ ಕೊಂಚ ಟಫ್ ಇರ್ತಾನೆ, ಅದ್ರ ಮತ್ತೆ ಮುಡಿಸಿನ ಇಲ್ಲಿ ಬರ್ತಾನೆ. 4 ಜನ ಮಧ್ವಾಚಾರ್ಯರೋட ಡೈರೆಕ್ಟ್ ಡಿಸಿಪಲ್ಸ್. ಯಾರು? 4 ಬಂದರು ಪ್ರಧಾನ ಶಿಷ್ಯರು. ಯಾರ್ಯಾರು? ಪದ್ಮನಾಭ ತೀರ್ಥರು. ಫಸ್ಟ್ ಅವರ ಹೆಸರೇನು? ಪದ್ಮನಾಭ ತೀರ್ಥರು. ಪದ್ಮನಾಭ ತೀರ್ಥರು. ಇನ್ನೊಬ್ರು ನರಹರಿ ತೀರ್ಥರು. ಹೆಸರೇನು? ನರಹರಿ ತೀರ್ಥರು. ಇನ್ನೊಬ್ರು ಯಾರು? ಮಾಧವ ತೀರ್ಥರು. ಅವರ ಹೆಸರೇನು? ಮಾಧವ ತೀರ್ಥರು. ಆಮೇಲೆ ಅಕ್ಷೋಭ್ಯ ತೀರ್ಥರು. 4ನೇವರ ಹೆಸರೇನು? ಅಕ್ಷೋಭ್ಯ ತೀರ್ಥರು. ಸರಿಯಾ? 4 ಜನ ಅವರೋட ಡೈರೆಕ್ಟ್ ಶಿಷ್ಯರು, ನೇರ ಶಿಷ್ಯ, ಅವರ್ತಲಿಯೇ ಓದಿದವರು 4 ಜನ. ನಾವು ನೆಕ್ಸ್ಟ್ ಶ್ಲೋಕ ಓದೋದು ಬಂದು ಅವರ ಹೆಸರೇನು? ಜಯತೀರ್ಥರು. ಅವ್ರ ಇನ್ನೊಂದು ಹೆಸರಿದೆ, ಏನು? ಟೀಕಾಚಾರ್ಯರು. ಎಲ್ಲ ರಿಪೀಟ್ ಮಾಡ್ರಿ. ಟೀಕಾಚಾರ್ಯರು. ಜಯತೀರ್ಥರು. ಅವ್ರ ಹಿಂದರ ಏನಿದೆ ನೋಡ್ರಿ ತಲೆಯಲ್ಲಿ? ಏನಿದೆ? ಹಾವಿದೆ ನೋಡಿರಾ? ಸ್ನೇಕ್. ಇದಕ್ಕೆ ಅವ್ರನ್ನ ಒಂದು ರೂಮ್ಲಿ ಇಟ್ಟಿದ್ರು. ನೋಡಿದ್ರೆ ಅವ್ರನ್ನ ಹೋಗಿ ನೋಡಿದ್ರೆ ಹೆಂಗ್ರು ಅವ್ರು ಯಾರ ಎಲ್ಲಾರಿ ತಿಳಿದ್ರು ಕಳಗ ಹೊರಗ ಸ್ನೇಕ್ ರೂಪಲ್ಲಿ ದರ್ಶನ ಕೊಟ್ರು. ಹೆಂಗ ದರ್ಶನ ಕೊಟ್ರು?
ದೊಡ್ಡ ಶರ್ಪ ರೂಪಲಿ ದರ್ಶನ ಕೊಟ್ರು. ಜಯತೀರ್ಥರು. ಸರಿಯಾ? ಜಯತೀರ್ಥರು ಅವ್ರ ಹೆಸರೇನು? ಜೈ ತೀರ್ಥರು. ಜಯತೀರ್ಥರು. ತೀರ್ಥರು. ಅವರು ಯಾರೋಡ ಅವತಾರ? ಇಂದ್ರಾಂಬ ದೇವರೋಡ ಅವತಾರ. ಯಾರೋಡ ಅವತಾರ? ಇಂದ್ರದೇವರು. ಇಂದ್ರದೇವರೋಡ ಅವತಾರ ಜಯತೀರ್ಥರು. ಸರಿಯಾ? ಸರಿ, ಅವ್ರ ಶ್ಲೋಕ ನೋಡೋಣವಾ? ಸರಿ, ಹೊರಣವಿ ನಾ ಹೇಳ್ತಾನಮ್ಮ. ಫಸ್ಟ್ ಟೈಮ್ ನಾ ಹೇಳ್ತಾನ, ಆಮೇಲೆ 2ನೇ ಸಾರಿ ನೀ ರಿಪೀಟ್ ಮಾಡಲ್ಲ ಕೇಳಲಾರಿಗೆ. ಚಿತ್ರೈಹಿ. 2 ಸಾರಿ ಹೇಳಮ್ಮ. ಚಿತ್ರೈಃ 2 ಸಾರಿ, ಒಂದು 2 ಸಾರಿ ಹೇಳ, ಆಗ್ತಾನೆ ಎಲ್ಲಾರಿಗೆ ಬರೋದು. ಫುಲ್ ಲೈನಾ? ಇಲ್ಲಮ್ಮ, ನಾ ಹೇಳೋದನ್ನ 2 ಸಾರಿ ಹೇಳು. ಅವರೆಲ್ಲ ಮ್ಯೂಟ್ ಅದನ್ನ ಫಾಲೋ ಮಾಡ್ತಾ ಇಲ್ಲಿ. ಬೈ ದ ವೇ ನೀನು ಈ 3 ರಿಪೀಟ್ ಮಾಡಾವಲ್ಲ, ಅವ್ರು ಮಾಡ್ತಾರ ಅಲ್ಲಿನು. ಚಿತ್ರೈಹಿ. ಚಿತ್ರೈಃ ಚಿತ್ರೈಃ ಪದೈಶ್ಚ ಗಂಭೀರೈಃ. ಪದೈಶ್ಚ ಗಂಭೀರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ. ವಾಕ್ಯೈರ್ಮಾನೈರಖಂಡಿತೈಃ ವಾಕ್ಯೈರ್ಮಾನೈರಖಂಡಿತೈಃ ಚಿತ್ರೈಃ ಪದೈಶ್ಚ ಗಂಭೀರೈಃ. ಚಿತ್ರೈಃ ಪದೈಶ್ಚ ಗಂಭೀರೈಃ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ. ವಾಕ್ಯೈರ್ಮಾನೈರಖಂಡಿತೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ. ಗುರುಭಾವಂ ವ್ಯಂಜಯಂತಿ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಭಾತಿ ಶ್ರೀ ಜಯತೀರ್ಥವಾಕ್ ಭಾತಿ ಶ್ರೀ ಜಯತೀರ್ಥವಾಕ್ ಗುರುಭಾವಂ ವ್ಯಂಜಯಂತಿ. ಗುರುಭಾವಂ ವ್ಯಜ್ಜಯಂತಿ ಭಾತಿ ಗುರುಭಾವಂ ಮಾರೆ. ವ್ಯಜ್ಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಭಾತಿ ಶ್ರೀ ಜಯತೀರ್ಥವಾಕ್ ಭಾತಿ ಶ್ರೀ ಜಯತೀರ್ಥವಾಕ್. ಸರಿ, ವರುಣವಿ ಅವರು ಬಂದು ಪೂರ್ವ ಜನ್ಮದಲ್ಲಿ ಮಧ್ವಾಚಾರ್ಯರ ಕಾಲದಲ್ಲಿ ಏನಾದ್ರು ಆ ವಿಷಯನ ಹೇಳು ಇಲ್ಲಿ. ಯಾರಿಯ ಒಂದು ಸ್ಟೋರಿ. ಏನ್ ಗುರುಗಳೇ? ಅವರು ವೃಷಭವ ಇದ್ದು ಸೇವೆ ಮಾಡ್ತಾ ಇದ್ದಾರಲ್ಲ, ಆ ಕಥೆ ಹೇಳು ಎಲ್ಲಾರಿಗೆ. ತಿಳಿಯೋದಿಲ್ಲ ನಿಂಗೆ? ಮಧ್ವಾಚಾರ್ಯರಿಗೆ ಸೇವೆ ಮಾಡ್ತಾ ಇದ್ದಾರಲ್ಲ, ಆ ಕಥೆ. ಆಯ್ತಾ? ನಾನು ಹೇಳ್ತೇನೆ. ಮಧ್ವಾಚಾರ್ಯರಿಗೆ ಜಯತೀರ್ಥರು ಅವರು ಪೂರ್ವ ಜನ್ಮದಲ್ಲಿ ಏನ ಸೇವೆ ಮಾಡ್ತಾ ಇದ್ರು? ವೃಷಭ. ಅಂದ್ರೆ ಏನು? ಮಾಡ್ತಾ ಇದ್ರು. ಅಂಬೆಯಂಗಿದ್ದು ಏನ್ ಮಾಡ್ತಾ ಇದ್ರು ಎಲ್ಲಾರಿಗೆ? ಮಧ್ವಾಚಾರ್ಯ ಅವರೋಡ ಎಲ್ಲಾ ಗ್ರಂಥಗಳನ್ನ ಹೊತ್ತುಕೊಂಡು ಹೋಗುವ ಕೆಲಸನ ಮಾಡ್ತಾ ಇದ್ರು. ಅವರೋಡ ಲೈಬ್ರರಿ. ಬರದ್ದು ಅವರೋಡ ಟೀಚಿಂಗ್ಸ್ ಅದನ್ನೆಲ್ಲ ತಕೊಂಡು ಮಾಡ್ತಾ ಇದ್ರು. ಸೊ ಮಧ್ವಾಚಾರ್ಯ ಅವರೋಡ ಎಲ್ಲಾ ಗ್ರಂಥಗಳ ಲೈಬ್ರರಿಯ ಆತು. ಸರಿಯಾ? ಆಹಾ, ಅವಾಗ ಏನಾಯ್ತು, ಎಲ್ಲಾರು ಕೇಳ್ತಾ ಇದ್ರು. ಅವ ಮಧ್ವಾಚಾರ್ಯರು ಅವರು அடுத்த ಜನ್ಮದಲ್ಲಿ ಅವರು ಟೀಕಾಚಾರ್ಯರ ಟೀಕಲ ಬರೆಯೋರು ಅಂತ ಹೇಳಿ ಬರೆದಾಗ ಬಂದು ಅವತಾರವನ್ನು ಮಾಡಿದರು. ಆಗ ಅವ್ರ ಶಿಷ್ಯರೆಲ್ಲ ಕೇಳಿದ್ರು ಮಧ್ವಾಚಾರ್ಯರಲ್ಲಿ, ಈಗ ಈ ಗ್ರಂಥಕ್ಕೆಲ್ಲ ಯಾರು ನಮಗೆ ಮೀನಿಂಗ್ ಬರೆಯೋತಾರೆ, ಅರ್ಥ ಬರೆಯೋತಾರೆ,
ಟೀಕಾ ಗ್ರಂಥವನ್ನು ಯಾರು ಬರೆಯುತ್ತಾರೆ ಹಂಗಂತ ಕೇಳಿರು. ಆಗ ಮಧ್ವಾಚಾರ್ಯರು ಹೇಳಿರು, ಈ ವೃಷಭವೇ ಬಂದು ಬರೆಯುತ್ತಾರೆ ಅಂತ ಈಗ ಹೇಳಿ. ಒಂದು ವೃಷಭತನ ಬರೆಯುತ್ತೆ ಹಂಗಂತ ಹೇಳಿ. ಆಗ ಅಲ್ಲಿದ್ದವ್ರಲ್ಲ ಏನ್ ಮಾಡ್ಬಿಟ್ರು, ಈ ಒಂದು ವೃಷಭನ ಹಾವು ಬಂದು ಕಚ್ಚಿ ಸಾಯ್ಲಿ ಅಂತ ಶಾಪ ಇಟ್ಬಿಟ್ರು. ಕರ್ಸ್ಡ್. ಓಕೆವಾ? ಅಲ್ಲಿರೋರು ಏನ್ ಮಾಡ್ರು, ಶಾಪ ಇಟ್ಬಿಟ್ರು. ಏನು, ಒಂದು ಸ್ನೇಕ್ ಬಂದು ಕಚ್ಚಾದು, ಇವರು ಸಾಯ್ಲಿ, ಈ ಅಂಬೆ ಸಾಯ್ಲಿ ಅಂತ. ಏನಾಯಿಡ್ತು, ಒಂದು ಹಾವು ಬಂದು ಕಚ್ಚಿತ್ತು, ಕಳ ಬಿದ್ದು ವಿಷ ಹತ್ತಿಡ್ತು. ಆಗ ಮಧ್ವಾಚಾರ್ಯರು ಏನು ಸ್ತೋತ್ರ ಹೇಳಿರು, ದ್ವಾದಶ ಸ್ತೋತ್ರ ಅಂತ ಕೇಳಿದ್ರ. ದ್ವಾದಶ ಸ್ತೋತ್ರ ಇದ್ರಲ್ಲಿ ಯಾರೋ ಕೇಳಿದ್ರ? ದ್ವಾದಶ ಸ್ತೋತ್ರದಲ್ಲಿ ಏನೋ ಒಂದು ಸ್ತೋತ್ರ ಕೇಳಿದ್ರ? ನಾನ್ ಕೇಳಿದ್ದೇನೆ. ಯಾರದು? ಉಪೇಂದ್ರ. ಏನ್ ಸ್ತೋತ್ರಪ್ಪ? ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾತಿ ವರದೇಶ ವರಪ್ರದಂ. ವೆರಿ ಗುಡ್. ಸೊ ದ್ವಾದಶ ಅಂದ್ರೆ ಎಷ್ಟು? 12. 12 ಅಧ್ಯಾಯ ಇರುವಂತ ಒಂದು ಸ್ತೋತ್ರ. ಸರಿಯಾ? ಆ 12 ಅಧ್ಯಾಯ ಸ್ತೋತ್ರವನ್ನ ಹೇಳಿದ್ರು. ಹೇಳಿದಾಗ ತೀರ್ಥ ಪ್ರೋಕ್ಷಣ ಮಾಡಿದಾಗ ಆ ಒಂದು ಪಾಯ್ಸನ್, ಸ್ನೇಕ್ ಕಚ್ಚಿದ ಪಾಯ್ಸನ್ ಪೂರ್ತಿಯ ಹೋಗಿ ಸರಿಯಾಗಿ ಎದ್ದು ಕೂತು ನುಡಿತು. ಹೇಳಿರು, ಇದು ಇಂದ್ರನೋಡ ಅವತಾರ, ಮುಂದೆ ಅವರೇ ಜಯತೀರ್ಥರಾಗಿ ಬಂದು ಈ ಗ್ರಂಥಕ್ಕೆಲ್ಲ ಅರ್ಥ ಬರೆಯುತ್ತಾರೆ ಹಂಗಂತ ಮಧ್ವಾಚಾರ್ಯರು ಹೇಳಿದರು. ಸರಿಯಾ? ಆಗ ಅವರೇ ತನ ಜಯತೀರ್ಥರಾಗಿ ಬಂದರು. ಸರಿ, ಈಗ ಯಾರು ಈ ಶ್ಲೋಕ ಹೇಳ್ತೀರಿ? ಯಾರು ಟ್ರೈ ಮಾಡ್ತೀರಿ ಈಗ? ನಾ ಹೇಳಿಕೊಡ್ತಾನೆ, ಒಂದು ಪ್ರಾಬ್ಲಮ್ ಅಲ್ಲ, ರಿಪೀಟ್ ಮಾಡೋಣ. ಅನನ್ಯ ಟ್ರೈ ಮಾಡ್ತೀಯಪ್ಪ? ಸರಿ, ವರುಣವಿ ಹೇಳು, ಅನನ್ಯ ರಿಪೀಟ್ ಮಾಡಲು. ಫಸ್ಟ್ ಫುಲ್ ಲೈನ್ ಫಸ್ಟ್ ಲೈನ್ ಪಾದಿಯ ಕಟ್ ಮಾಡಿಕೊ. 1/4 ಹೇಳು, 1/4 ಹೇಳು. ಚಿತ್ರೈಃ ಪದೈಶ್ಚ ಗಂಭೀರೈಃ. ಹೇಳಮ್ಮ. ಪದೈಶ್ಚ ಗಂಭೀರೈಃ. ಪದೈಶ್ಚ ಗಂಭೀರೈಃ. ವಾಕ್ಯೈ ಮಾರ್ನೀರಖಂಡಿತೈಃ. ವಾಕ್ಯೈ ಮಾರ್ನೀರ ವಾಕ್ಯೈ ಮಾರ್ನೀರ ಖಂಡಿತೈಃ. ಖಂಡಿತೈಃ. ವಾಕ್ಯೈರ್ಮಾಣೈರಖಂಡಿತೈಃ. ಸ್ಪ್ಲಿಟ್ ಮಾಡಿ ಬಣವ. ವಾಕ್ಯೈರ್ಮಾಣೈಃ. ವಾಕ್ಯೈರ್ಮಾಣೈಃ. ಅಖಂಡಿತೈಃ. ಅಖಂಡಿತೈಃ. ವಾಕ್ಯೈರ್ಮಾಣೈಃ. ವಾಕ್ಯೈರ್ಮಾಣೈಃ. ಅಖಂಡಿತೈಃ. ಅಖಂಡಿತೈಃ. ನೆಕ್ಸ್ಟ್ ಲೈನ್ ಹೇಳಮ್ಮ. ಗುರುಭಾವಂ ವ್ಯಜ್ಜಯಂತಿ. ಗುರುಭಾವಂ ವ್ಯಜಯಂತಿ. ಭಾತಿ ಶ್ರೀ ಜಯತೀರ್ಥವಾಕ್. ಭಾತಿ ಶ್ರೀ ಜಯತೀರ್ಥವಾಕ್. ಸೂಪರ್, ಚಂದ ಹೇಳ್ತೀಯ. ಯಾರು? ಅನನ್ಯವಾ ಹೇಳಿದ್ದು? ವೆರಿ ಗುಡ್ ಅನನ್ಯ. ನೆಕ್ಸ್ಟ್ ಯಾರು ಟ್ರೈ ಮಾಡ್ತೀರಿ? ಉಪೇಂದ್ರ, ಹೇಳಪ್ಪ. ನೀನೇ ಹೇಳ್ವಿಯಾ? ಹೇಳಮ್ಮ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ವಾತಿ ಶ್ರೀ ಜಯತೀರ್ಥವಾಕ್. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಯಾರು ಹೇಳ್ತೀರಿ? ವಿಹಾನ್ ಹೇಳ್ತಾನೆ. ವಿಹಾನ್, ಹೇಳಪ್ಪ. ರಿಪೀಟ್ ಮಾಡಕ ನೀನೇ ಹೇಳ್ತೀಯಾ? ರಿಪೀಟ್ ಮಾಡಬೇಕಾ? ಸರಿ, ವರುಣವಿ ಹೇಳಿಪ್ಪ ಒಂದ್ಸರಿ. ಚಿತ್ರೈಃ ಪದೈಶ್ಚ ಗಂಭೀರೈಃ. ಚಿತ್ರೈಃ ಪದೈಶ್ಚ ಗಂಭೀರೈಃ. ಪದೈಶ್ಚ ಬಂದೀರಿಃ ವಾಕ್ಯೈರ್ಮಾಣೈಃ. ವಾಕ್ಯೈರ್ಮಾಣೈಃ ಅಖಂಡಿತೈಃ.
अखण्डितैः ಹೇಳು ವರುಣವಿ. गुरुभावं व्यज्जयन्ती गुरुभावं व्यजयन्ती भाति श्रीजयतीर्थवाक् भाति जयतीर्थवाक् ಭಾತಿ ಶ್ರೀ ಜಯತೀರ್ಥವಾಕ್. भाति श्री जयतीर्थवाक् ಭಾತಿ ಶ್ರೀ ಜಯತೀರ್ಥವಾಕ್. भाति श्री जयतीर्थवाक् ಸರಿಯಾ? ಈಸಿ ಅದೆಯಾ? ನೆಕ್ಸ್ಟ್ ಯಾರು ಹೇಳ್ತೀರಿ? ಪ್ರಾಣೇಶ್ ಹೇಳ್ತಾನೆ. ಪ್ರಾಣೇಶ್. ಹೇಳಪ್ಪ. ಹೇಳಕ್ಕ ರಿಪೀಟ್ ಮಾಡ್ಕ ನೀನ್ ಹೇಳ್ತೀಯ. ನಾನೇ ಚಿತ್ರೈರ್ಪದೈಶ್ಚ ಗಂಭೀರೈಃ ವಾಕ್ಯೈಮಾನಿರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ವೆರಿ ಗುಡ್. ಬೇರೆ ಯಾರು ಹೇಳ್ತೀರಿ? ಸರಿ. ಜಯತೀರ್ಥರು ನೆಕ್ಸ್ಟ್ ಅವತಾರದಲ್ಲಿ ಅವ್ರ ಸ್ವಾಮಿಗಳ ಆಳಕ್ಕೆ ಮಿಂಚೆ ಅವರೊಂದು ಕಿಂಗ್ ಆದ್ರು. ಯಾರು? ಕಿಂಗ್. ಧೋಂಡು ರಘುನಾಥರಾಯ ಅಂತ ಹೆಸರು ಅವರಿಗೆ. ಏನ್ ಹೆಸರು? ಧೋಂಡು ರಘುನಾಥರಾಯ. ಮೊದಲ ಅವತಾರದಲ್ಲಿ ಏನಾದ್ರು? ಮೊದಲಿ ವೃಷಭ ಅಂಬಯ್ಯ ಆದ್ರು. ಮಧ್ವಾಚಾರ್ಯರ್ಥಲಿ ದನ ಏನ್ ಮಾಡೋದು? ಗ್ರಂಥ ಎಲ್ಲ ತುಕ್ಕಿನ ಹೋತಾದ್ರು. ಆಮೇಲೆ ಏನ ಹುಟ್ಟಿರೋರು? ಕಿಂಗ್ ಹುಟ್ಟಿದ್ರು. ಹಿ ಹ್ಯಾಸ್ ಟೇಕನ್ ಅನದರ್ ರೀಬರ್ತ್ ಆಸ್ ಕಿಂಗ್. ಆಹಾ, ಕಿಂಗ್ ರಾವಳವ್ರ ಹೆಸರೇನು? ಧೋಂಡು ರಘುನಾಥರಾಯ ಅಂತ ಹೆಸರು. ಆಗ ಅವ್ರೇನ್ ಮಾಡ್ತಾ ಇದ್ರು? ಒಂದಿನ ಕುದುರೆ ಮೇಲೆ ಬರ್ತಾ ಇದ್ರು, ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ರು. ಒಂದು ಭೀಮ ನದಿ ಬಂತು. ಆಗ ಅವ್ರಿಗೆ ತುಂಬಾ ಥರ್ಸ್ಟಿ ಆದ್ರು. ಇವ ಸೋ ಥರ್ಸ್ಟಿ. ನೀರಡಿಕಾಯಿ ಇಡ್ತು. ಸೇರಿ ನೀರಡಿಕಾಯಿ ದೊರತೆ ನದಿ ಒಳಗೆ ಇಳಿದುಬಿಟ್ರು ವಿತ್ ಹಾರ್ಸ್. ಇಳಿದು ಏನಾಯ್ತು? ನೀರು ಕುಡಿಯೋಣ ಅಂತ ಇಳಿದ್ರು. ಆ ಹಾರ್ಸ್ ನೀರು ಕುಡಿತು, ಕುದುರೆನು. ಇವರೇನ್ ಮಾಡಿರು? ಕುದುರೆ ಮೇಲೆ ಕೂತುಂಡೆ ಹಂಗೆ ಬಾಯಿನ ನೇರ ಇಟ್ಟು ಕುಡಿದ್ರು. ನೀರ್ನ ಹಂಗೆ ಕುಡಿಯಾರ? ನೀರ್ನ ಹೆಂಗೆ ಕುಡಿಬೇಕು? ಒಂದು ಟಂಬ್ಲರ್ಲಿ ತೆಗೆದು, ಇಲ್ಲ ವಾಟರ್ ಕ್ಯಾನ್ಲಿ ತೆಗೆದು ಎಂಜಿನ್ ಮಾಲ್ನಂಗೆ ಕುಡಿಬೇಕಲ್ಲ. ನೀವೆಲ್ಲ ಎಂಜಿನ್ ಮಾಡಿ ಕುಡಿತೀರಾ? ಪಾಡಿಗೆ ನೋಡಿದ್ರೆ ಎಂಜಿನ್ ಮಾಲ್ನಂಗೆ ಕುಡಿದು ಹಂಗೆ ಕುಡಿಬೇಕು. ಇವರೇನ್ ಮಾಡ್ರು? ಹಂಗೆ ಬಾಯಿನ ಡೈರೆಕ್ಟ್ ಈ ಪಾತ್ರ ನೀವು ಪೈಪ್ ಟ್ಯಾಪ್ಲಿ ಇಟ್ಟಂಬರ ಹಂಗೆಲ್ಲವಲ್ಲ. ಇವರೇನ್ ಮಾಡಿಬಿಟ್ರು? ನದಿ ನೀರ್ಲಿಯೇ ಬಾಯಿನ ಇಟ್ಬಿಟ್ರು ನೇರ. ಹಂಗೆ ಯಾರು ಕುಡಿಯೋದು? ಅನಿಮಲ್ ತಾನೆ ಹಂಗೆ ಕುಡಿಯೋದು. ಆಗ ಮಧ್ವಾಚಾರ್ಯವರ ಶಿಷ್ಯರಿದ್ದರು. ಯಾರು? 4 ಶಿಷ್ಯರು ಹೇಳಿದಲ್ಲ. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥರು ಅವ್ರೇನ್ ಮಾಡಿದ್ರು? ಅಲ್ಲಿ ನದಿ ಓರದಲ್ಲಿ ಜಪ ಮಾಡ್ತಾ ಇದ್ರು. ಈ ಒಂದು ಕುಡಿಯ ವಿಷಯನ ನೋಡಿದರೆ ಏನಪ್ಪ, ಅವರು ಅಣಿಮಲಾಂಗ ಪಶುವಾಂಗ ಕುಡಿತಾರಲ್ಲ. ನೀ ಏನು ಹೋದ ಜನ್ಮದಲ್ಲಿ ಪಶುವ ಇದ್ದೀಯಾ, ಅಂಬಯ್ಯ ಇದ್ದೀಯಾ ಅಂತ ಕೇಳಿರು. ಕಿಂಪಶು ಪೂರ್ವದೇಹೆ ಅಂತ. ಇವ್ರು ಏನಾಯಿಡ್ತು? ಕಿಂಗ ಇದ್ದವರಿಗೆ ಈ ಮಾತು ಕೇಳಿದ ಹೊರತೆಯೇ ತಾನು ಇದಕ್ಕೆ ಮಿಂಚ ವೃಷಭ ಇದ್ದು ಮಧ್ವಾಚಾರ್ಯರ ಗ್ರಂಥನ ತೂಕಿಂಡು ಹೋದೆಲ್ಲ ಅವರಿಗೆ ಜ್ಞಾಪಕ ಬಂದಿರುತ್ತೆ. ಹಿ ರೀಕಲೆಕ್ಟೆಡ್ ಎವ್ರಿಥಿಂಗ್ ಫ್ರಮ್ ಹಿಸ್ ಪ್ರೀವಿಯಸ್ ಬರ್ತ್. ಹೊರತೆ ಅವರ್ತಲ್ಲಿ ಏನು ಮಾಡ್ರು? ಓ, ನಾ ಬಂದು ಇಷ್ಟು ಸೇವೆ ಮಾಡ್ತಾ ಇದ್ದೆ, ಈ ಒಂದು ಜನ್ಮ ಬಂದಿದೆ, ಇದರಲ್ಲಿ ನಾನು ಸನ್ಯಾಸಿಯಾಗಿ ಮಧ್ವಾಚಾರ್ಯರ ಗ್ರಂಥಕ್ಕೆ ಅರ್ಥ ಬರಿಬೇಕು ಅಂತ ಹೇಳಿ ನಮಸ್ಕಾರ ಮಾಡಿ ನಂಗೆ ಅರ್ಥ ಹೇಳ್ರಿ ಅಂತ ಕೇಳಿನ್ರು. ಆಗ ಅವರ ಗ್ರಂಥ ಎಲ್ಲ ಬರೆದ್ರು. ಆಗ ಅವ್ರ ಹೆಸರು ಏನಾಯ್ತು? ಜಯತೀರ್ಥರು. ಏನ್ ಹೆಸರು? ಜಯತೀರ್ಥರು. ಸರಿಯಾ? ಸರಿ. ಇನ್ನೊಂದು ಹೆಸರು ಏನು? ಟೀಕಾ ಅಂದ್ರೆ ಏನು? ಮೀನಿಂಗ್. ಮಧ್ವಾಚಾರ್ಯರ ಗ್ರಂಥಕ್ಕೆ ಮೀನಿಂಗ್ ಬರೆದ್ದಾರೆ ಅವರು. ಟೀಕಾ ಗ್ರಂಥಗಳನ್ನ ಬರೆದ್ದಾರೆ. ಅದರಿಂದ ಅವರಿಗೆ ಟೀಕಾಚಾರ್ಯರು ಅಂತ ಹೆಸರು. ಏನು? ಟೀಕಾಚಾರ್ಯರು, ಟೀಕಾಕೃತ್ಪಾದರು ಹಂಗಂತ ಅವರಿಗೆ ಹೆಸರು. ಸರಿಯಾ? ನೆಕ್ಸ್ಟ್ ಒಬ್ಬರು ನೋಡೋಣವ. ಇವ್ರ ಹೆಸರೇನು? ಶ್ರೀಪಾದರಾಜರು. ಇವ್ರ ಹೆಸರೇನು? ಶ್ರೀಪಾದರಾಜರು. ಯಾರು ಶ್ರೀಪಾದರಾಜರ ಬೃಂದಾವನ ಎಲ್ಲಿದೆ ತಿಳಿಯದ? ಮುಳುಬಾಗಲ್. ಯಾರು ಹೇಳೋದು? ಮುಳುಬಾಗಲ್ತಾ? ತೇಜಸ್ವಿನಿ. ಯಾರಮ್ಮ? ತೇಜಸ್ವಿನಿ.
ಸೂಪರ್ ಹೇಳ್ತೀಮಾ ಮುಳುಬಾಗಲ್ ಹೋಗಿದ್ಯಾ ನೀನು? ಯಾರೆಲ್ಲ ಶ್ರೀಪಾದರಾಜರ ಬೃಂದಾವನಕ್ಕೆ ಹೋಗಿದ್ರಿ? ನೋಡ್ತಾನೆ. ಯಾರು? ಆಯ್ತಾನೆ. ಅನನ್ಯ ಹೋಗಿದ್ಯಾ? ವೆರಿ ಗುಡ್. ಬೇರೆ ಯಾರು ಹೋಗಿದ್ರಿ? ನಾನು ಹೋಯ್ತಾನೆ. ಯಾರು ಮದು? ತೇಜು. ಆ? ತೇಜಸ್ವಿನಿ ತೇಜಸ್ವಿನಿ. ತೇಜಸ್ವಿನಿ ಹೋಗಿದ್ದಿ, ಅನನ್ಯ ಹೋಗಿದ್ದಿ, ವೆರಿ ಗುಡ್. ಶ್ರೀಪಾದರಾಜರು ಯಾರ ಅವತಾರ? ದುರ್ವ. ದುರ್ವ ಅಂತ ದುರ್ವ ಚರಿತ ಕತೆ ಕೇಳಿದ್ದೀರಾ? ದುರ್ವ ನೋಡ ಕತೆ ಕೇಳಿದ್ದೀರಾ? ದುರ್ವ ತಾನೆ ಶ್ರೀಪಾದರಾಜರಾಗಿ ಅವತಾರ ಮಾಡಿದ್ದಾರೆ. ಸರಿಯಾ? ಶ್ರೀಪಾದರಾಜರ ಹತ್ರ ಒಂದು ಸ್ಪೆಷಲ್ ಇದೆ. ಓಕೆವಾ? ಹಿ ಹ್ಯಾಸ್ ಬೀನ್ ಗಿಫ್ಟೆಡ್ ಟು ಟೇಕ್ ಡೈಲಿ ಎಷ್ಟು ಐಟಮ್ಸ್ ಆಹಾರ ಮಾಡ್ತಾ ಇದ್ರು, ನೈವೇದ್ಯ ಪದಾರ್ಥ 64. ಎಷ್ಟು? 64. 64 ಮೆನು ಐಟಮ್ ಇರೋದಂತ ಅವರ್ತಲಿ. ದಿನಾಲು ಅವರು ಪೂಜೆ ಮಾಡಾವೇಲೆ ಎಷ್ಟು ಐಟಮ್ ಇಡ್ತಾ ಇದ್ರು ದೇವರಿಗೆ ನೈವೇದ್ಯ ಪದಾರ್ಥಗಳು? 64 ಪದಾರ್ಥಗಳನ್ನ ನೈವೇದ್ಯಕ್ಕೆ ಇಡ್ತಾ ಇದ್ರು. ಎಷ್ಟು? 64. ಪಾಯಸ, ಆಂಬಡೆ, ಹೋಳಿಗೆ, ಪಲ್ಯ, ಹಿಂಗೆ ಕೌಂಟ್ ಮಾಡಿದ್ರೆ ಎಷ್ಟು ಐಟಮ್ ಇರೋದು ಎಲೆಯಲ್ಲಿ? 64 ಐಟಮ್ ಇರೋದು. ಅಷ್ಟು ದೇವರಿಗೆ ನೈವೇದ್ಯ ಮಾಡಿ ಅವರು ಅದನ್ನ ಸ್ವೀಕಾರ ಮಾಡ್ತಾ ಇದ್ರು. ಸರಿಯಾ? ಸರಿ, ಎಲ್ಲಾರು ಕೇಳಿರಂತೆ, ನೀವೇನು ಇಷ್ಟು ಇದನ್ನ ಊಟ ಮಾಡ್ತಾ ಇದ್ರಿ ಅಂತ ಕೇಳಿರುತ್ತೆ. ಇವರು ಹೇಳಿರು, ಇದು ನಾ ಊಟ ಮಾಡಲ್ಲ, ನನ್ನ ಒಳಗಿರೋ ದೇವರಿಗೆ ನಾ ಕೊಡ್ತಾ ಇದ್ದಾನೆ ಅಂದ್ರಂತೆ. ಹಂಗ್ಯಾ ಇದು ಹೆಂಗ ನಾವು ತಿಲಕಂಬಾದು ಹಂಗ ಅಂತ ಕೇಳಿರು ಎಲ್ಲಾರು. ಇವರೇನ್ ಮಾಡಿರು, ಊಟ ಮಾಡಿದ್ದೆಲ್ಲ ಹಂಗೆ ಹೊರಗೆ ತೆಗೆದು ಬಿಸಿಯ ಹಂಗೆ ಎಲೆಯಲ್ಲಿ ಇಟ್ಟುಬಿಟ್ರು. ಅದೆಲ್ಲ ಪಾಸಿಬಲ್ ನಮ್ಮಂದ? ನಾವೆಲ್ಲ ಊಟ ಮಾಡಿದ್ರೆ ತೇಂಗ ಹೊಯ್ಡೋದು, ಹೊಟ್ಟೆ ಒಳಗೆ ಹೊಯ್ಡೋದಿಲ್ಲ. ಇವರೇನ್ ಮಾಡಿರು, ತಿರ್ಸಿ ಹಂಗೆ ಅಡಿಗೆ ಮಾಡಿದಂಗೆ ತೆಗೆದು ಎಲೆಯಲ್ಲಿ ಇಟ್ಟುಬಿಟ್ರು. ಅಷ್ಟು ಶಕ್ತಿ ಅವರಿಗೆ ಶ್ರೀಪಾದರಾಜರಿಗಿತ್ತು. ಸರಿಯಾ? ಅವ್ರ ಶ್ಲೋಕ ನೋಡೋಣವಾ? ನೋಡೋಣ. ಶ್ರೀಪಾದರಾಜರು ಮಾಡಿದ ಒಂದು ಕನ್ನಡ ಗ್ರಂಥ ತುಂಬಾ ಫೇಮಸ್. ಇದು ಯಾರೆಲ್ಲ ತಿಳಿದಂತಿಲ್ಲ. ಹನುಮ, ಭೀಮ, ಮಧ್ವ 3 ಅವತಾರವನ್ನ ಹೇಳಿದ ಗ್ರಂಥ ಮಧ್ವನಾಮ. ವೆರಿ ಗುಡ್. ಮಧ್ವನಾಮ ಯಾರು ಹೇಳೋದು? ವಿದ್ಯಾಂಬ ಇಡಿಯಿಂದ ಉಮಾಶ್ರೀ. ವೆರಿ ಗುಡ್ ಉಮಾಶ್ರೀ. ಮಧ್ವನಾಮ ವಾಯುದೇವರ 3 ಅವತಾರಗಳನ್ನ, ಹನುಮ ಅವತಾರ, ಭೀಮ ಅವತಾರ, ಮಧ್ವಾಚಾರ್ಯರ ಅವತಾರ, 3 ಅವತಾರ ಕಥೆಗಳನ್ನ, ಸ್ಟೋರಿನ ತೆಗೆದು ಕನ್ನಡದಲ್ಲಿ ಮಾಡಿಕೊಟ್ಟಿದ್ದಾರೆ. ಏನ್ ಲ್ಯಾಂಗ್ವೇಜ್ ಅಲ್ಲಿ? ಕನ್ನಡದಲ್ಲಿ. ಸರಿಯಾ? ವರ್ಣವಿ ರಿಪೀಟ್ ಮಾಡ್ತೀಯಮ್ಮ? ತಂ ವಂದೇ ನರಸಿಂಹ ತೀರ್ಥ ನಿಲಯಂ. तं वन्दे नरसिंहतीर्थनिलयम् तं वन्दे नरसिंहतीर्थनिलयम् ಶ್ರೀವ್ಯಾಸರಾಟ್ ಪೂಜಿತಂ. श्रीव्यासरात् पूजितम् श्रीव्यासरात् पूजितम् ಧ್ಯಾಯಂತಂ ಮನಸಾ ನೃಸಿಂಹಚರಣಂ. मनसा ಧ್ಯಾಯಂತಂ ಮನಸಾ ನೃಸಿಂಹಚರಣಂ. ध्यायन्तं मनसा नरसिंहचरणम् ध्यायन्तं मनसा नरसिंहचरणम् ಶ್ರೀಪಾದರಾಜಂ ಗುರುಂ. श्रीपादराजं गुरुं श्रीपादराजं गुरुं. ಈಗ ಫಸ್ಟ್ ಲೈನ್, ಫಸ್ಟ್ ಫುಲ್ ಲೈನ್ ಹೇಳ್ತಾನೆ. ವರ್ಣವಿ ಹೇಳಪ್ಪ. ತಂ ವಂದೇ ನೃಸಿಂಹತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ. तं वन्दे नृसिंहतीर्थनिलयं श्रीव्यासरात् पूजितम् तं वन्दे नृसिंहतीर्थनिलयं श्रीव्यासरात् पूजितम्.
ध्यायन्तं मनसा नृसिंहचरणं श्रीपादराजं गुरुम् ध्यायन्तं मनसा नृसिंहचरणं श्रीपादराजं गुरुम् ध्यायन्तं मनसा नृसिंहचरणं श्रीपादराजं गुरुम् ಯಾರು ಟ್ರೈ ಮಾಡ್ತೀರಿಪ್ಪ? ಅನನ್ಯ ಟ್ರೈ ಮಾಡ್ಲಾ? ಹೇಳಮ್ಮ. तं वन्दे नृसिंहतीर्थनिलयम् ವಂದೇ ನೃಸಿಂಹತೀರ್ಥನಿಲಯಂ श्रीव्यासरात् पूजितम् ಶ್ರೀವ್ಯಾಸರಾತ್ ಪೂಜಿತಂ ध्यायन्तं मनसा ಧ್ಯಾಯಂತಂ ಮನಸಾ नृसिंहचरणं ನೃಸಿಂಹಚರಣಂ श्रीपादराजं गुरुम् ಶ್ರೀಪಾದರಾಜಂ ಗುರುಂ. ಯಾರು ಬೇರೆ ಯಾರು ಹೇಳ್ತೀರಿ? ನಾನೇ ಹೇಳ್ತಾನೆ. ಹೇಳಪ್ಪ, ಯಾರದು? ಉಪೇಂದ್ರ. ತಂ ಉಪೇಂದ್ರ ವಂದೇ ಹೇಳಪ್ಪ. ನರಸಿಂಹ ತೀರ್ಥ ನಿಲಯಂ ಶ್ರೀ ವ್ಯಾಸರಾಜ್ ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹ ಚರಣಂ ಶ್ರೀಪಾದರಾಜಂ ಗುರುಂ. ವೆರಿ ಗುಡ್. ಅನಿರುದ್ಧ ಹೇಳ್ತೀಯಾ? ಅನಿರುದ್ಧ. ಹಾ ಹೇಳ್ತೇನೆ. ಹ್ಮ್. तं वन्दे नृसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम्. ಮದ್ವೇಷ, ನಮ್ಮ ಮದ್ವೇಷ ಬಂದಿದ್ದೀಪ? ಹೌದು ಗುರುಗಳೇ. ಓ ಸೂಪರ್ ಪಾ, ಬಾ, ವೆಲ್ಕಮ್. ಹಾ. ಸರಿ, ನೋಡು ಮದ್ವೇಷ ನಿಮ್ಮ ಸೀನಿಯರ್ ಬಂದಾರ, ಬ್ಯಾಚ್ ಒಂದ. ನೋಡು ಅಂಜನಾ ಅಕ್ಕ ಬಂದಿದ್ದಾಳೆ. ಅಂಜನಾ ಅಕ್ಕ ಎಲ್ಲ ಸೂಪರ ಪ್ರವಚನ ಎಲ್ಲ ಮಾಡೋರು, ಅವರೆಲ್ಲ ಬಂದಿದ್ದಾರೆ ನಿಮ್ಮ ಬ್ಯಾಚ್ ಒಂದ. ಸರಿಯಾ? ಸರಿ. ಬೇರೆ ಯಾರು ಹೇಳ್ತೀರಿ? ವಿಹಾನ್. ವಿಹಾನ್. ನಿಂಗೆ ರಿಪೀಟ್ ಮಾಡಕ ನೀನೇ ಹೇಳ್ತೀಯಾ? ರಿಪೀಟ್ ಮಾಡು. ಸರಿ, ಮದ್ವೇಷ ಹೇಳ್ತೀಯಪ್ಪ? ಹೇಳಿಕೊಡ್ತೀಯ ಅವನಿಗೆ? ಸರಿ, ಹೇಳು. तं वन्दे नृसिंहतीर्थनिलयं ಹೇಳಪ್ಪ ವಿಹಾನ್. ನರಸಿಂಹ ನಿಲಯಂ ತೀರ್ಥನಿಲಯಂ ತೀರ್ಥನಿಲಯಂ श्रीव्यासराट् पूजितं ಶ್ರೀ ವ್ಯಾಸರಾಜ್ ಪೂಜಿತಂ ध्यायन्तं मनसा नृसिंहचरणं ಧ್ಯಾಯಂತಂ ಸ್ವರರಾಟ್ ध्यायन्तं मनसा ಧ್ಯಾಯಂತಂ ಮನಸಾ नृसिंहचरणं ನರಸಿಂಹಚರಣಂ श्रीपादराजं गुरुं ಶ್ರೀಪಾದರಾಜಂ ಗುರುಂ. ಗುರುಗಳೇ ಮ್ಯೂಟ್ಲೆ ಇದ್ರಿ. ವಿಹಾನ್ ತರಪ ಹೇಳಿದ್ದು. तं वन्दे नृसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं ಶ್ರೀಪಾದರಾಜಂ ಗುರುಂ. ಇನ್ಯಾರೊಬ್ರು ಹೇಳ್ತೀರಿ? ತೇಜಸ್ವಿನಿ. ತೇಜಸ್ವಿನಿ ಹೇಳುಮ್ಮ. ರಿಪೀಟ್ ಮಾಡಕ ನೀನೇ ಹೇಳ್ತೀಯಾ? ರಿಪೀಟ್ ಮಾಡ್ಕೊ. ಸರಿ, ಮದ್ವೇಷ ಹೇಳಪ್ಪ. तं वन्दे नृसिंहतीर्थनिलयं ತಮ್ಮ ತೀರ್ಥ ತಂ ವಂದೇ
तं वन्दे ಹಾ ನೃಸಿಂಹತೀರ್ಥ नरसिंहतीर्थ ನಿಲಯಂ निलयं ಶ್ರೀವ್ಯಾಸರಾಟ್ ಪೂಜಿತಂ श्रीव्यासरापूजितं ಹ್ಮ್ ಧ್ಯಾಯಂತಂ ಮನಸಾ ध्यायन्त मनसा ಧ್ಯಾಯಂತಂ ಹ್ಮ್ ರಿಪೀಟ್ ಮಾಡಿ ಮತ್ತೆ ध्यायन्तं ಹ್ಮ್ ಹ್ಮ್ ಮನಸಾ मनसा ನೃಸಿಂಹಚರಣಂ नरसिंहं चरणं ಹ್ಮ್ ಶ್ರೀಪಾದರಾಜಂ ಗುರು श्रीपादराजगुरु ಶ್ರೀಪಾದರಾಜಂ ಹೇಳಮ್ಮ श्रीपादराजं ಗುರುಂ गुरुं ವೆರಿ ಗುಡ್ ನೆಕ್ಸ್ಟ್ ಯಾರು ಹೇಳ್ತೀರಿ ಎಲ್ಲಾರ ಆಯ್ತಾ ಸರಿ. ಒಂದೇ ಒಬ್ಬರ ಮಟ್ಟು ನೋಡಿ ಇದು ಮುಡಿಸಿಮ್ನ ಇವರ ಹೆಸರೇನು ವ್ಯಾಸರಾಜ ತೀರ್ಥರು ಹೆಸರೇನು ವ್ಯಾಸರಾಜ ತೀರ್ಥರು ವ್ಯಾಸರಾಜ ತೀರ್ಥರ ಬೃಂದಾವನ ಎಲ್ಲಿದೆ ಯಾರಿಗೆ ತಿಳಿಯದ व्यासराजति ಹ್ಮ್ ಸೋಸಲೆ ಸೋಸಲೆ ಸರಿ ಸೋಸಲೆ ಅವರೋட ಹೆಡ್ ಆಫೀಸ್ ಆಯ್ತಾ ವ್ಯಾಸರಾಜ ತೀರ್ಥರ ಮೂಲ ಮಠ ಎಲ್ಲಿದೆ ಸೋಸಲೆಯಲ್ಲಿದೆ ಸರಿ ಆದ್ರೆ ಅವ್ರ ಮೂಲ ಬೃಂದಾವನ ಎಲ್ಲಿದೆ ಅವರು ಎಲ್ಲಿ ಇದ್ದಾರೆ ಇವತ್ತು ಬೃಂದಾವನ ಒಳಗೆ ಮೂಲ ಬೃಂದಾವನ ಆಣೆಗುಂದಿಲಿ ಇದೆ ಹಂಪಿ ಆಣೆಗುಂದಿ ಅಲ್ಲಿ ನವಬೃಂದಾವನ ಅಂತ ಹೆಸರು ಅದಕ್ಕೇನು ನವಬೃಂದಾವನ ಇದಕ್ಕೆ ನವ ಅಂದ್ರೆ ಏನು 9 ನವ ಅಂದ್ರೆ 9 9 ಬೃಂದಾವನ ಅಲ್ಲಿ ಇದೆ ಆ 9 ಬೃಂದಾವನದಲ್ಲಿ ಸೆಂಟರ್ ಆಫ್ ದ ನವಬೃಂದಾವನ ಮಧ್ಯದಲ್ಲಿ ಇರುವವರು ವ್ಯಾಸರಾಜ ತೀರ್ಥರು ಮಧ್ಯದಲ್ಲಿರುವವರು ವ್ಯಾಸರಾಜ ತೀರ್ಥರು ವ್ಯಾಸರಾಜ ತೀರ್ಥರು ಯಾರೋಡ ಅವತಾರ ಪ್ರಹ್ಲಾದರಾಜರ ಅವತಾರ ಪ್ರಹ್ಲಾದರಾಜರು ಯಾರನ್ನ ನೋಡಿದ್ದಾರೆ ತಿಳಿಯದ ಪ್ರಹ್ಲಾದರಾಜರ ಹೆಸರು ಏನ್ ಅವತಾರ ಬಂತು ನರಸಿಂಹದೇವರು ಹಾ ವೆರಿ ಗುಡ್ ವಿಹಾನ್ ನರಸಿಂಹದೇವರು ಯಾರ ಹೆಸರು ಬಂದ್ರು ಪ್ರಹ್ಲಾದರಾಜರ ಹೆಸರು ಬಂದ್ರು ಪ್ರಹ್ಲಾದರಾಜರು ಯಾರ ಅವತಾರ ಮಾಡಿದ್ದಾರೆ ವ್ಯಾಸರಾಜರಾಗಿ ಅವತಾರ ಮಾಡಿದ್ದಾರೆ ಇನ್ನೊಂದು ಅವತಾರ ಮಾಡಿದ್ರು ಯಾರಾಗಿ ಬಂದಿದ್ದಾರೆ ಅವರು ಇವರು ರಾಯರ ಮಠಕ್ಕೆ ಹೋದ್ರೆ ಒಂದು ಪ್ರಹ್ಲಾದರ ವಿಗ್ರಹ ಅಲ್ಲಿ ಇರ ಅದು ನೋಡಿದ್ರಾ ಎಲ್ಲಾರ್ನೇ ಹೌದು ಇದಕ್ಕ ಅವರು ಪ್ರಹ್ಲಾದರಾಜರ ಅವತಾರ ಅಂಬದಕ್ಕೆ ಅವರಿಗೆ ಪ್ರಹ್ಲಾದರ ವಿಗ್ರಹನ ಇಟ್ಟು ಅಲ್ಲಿ ಪೂಜೆ ಮಾಡ್ತೇವು ಆಗ ವ್ಯಾಸರಾಜರ ಯಾರ ಅವತಾರ ಪ್ರಹ್ಲಾದರಾಜರ ಅವತಾರ ಸರಿಯಾ ಮೂಲ ರೂಪದಲ್ಲಿ ಅವರು ಯಾರ ದೇವತ ತಿಳಿಯದ ಶಂಕುಕರ್ಣ ದೇವತ ಏನದು ಎಲ್ಲ ರಿಪೀಟ್ ಮಾಡ್ರಿ ಶಂಕುಕರ್ಣ ದೇವತ ಶಂಕುಕರ್ಣ ದೇವತ ಆ ದೇವತ ಏನ್ ಮಾಡಾರ ತಿಳಿಯದ ಆ ದೇವರು ಶಂಕುಕರ್ಣ ದೇವರು ನಿತ್ಯನು ಬ್ರಹ್ಮದೇವರು ವಿಷ್ಣುವಿಗೆ ಮಾಡ ಪೂಜೆಯಲ್ಲಿ ಹೂ ತಗೊಂಡ್ಬಂದು ಕೊಡುವ ಕೆಲಸ ಅವರಿಗೆ ಏನು ಫ್ಲಾರ್ ಹೂ ಪುಷ್ಪನ ತಗೊಂಡ್ಬಂದು ಕೊಡುವ ಕೆಲಸ ಮಾಡುವವರು ಶಂಕುಕರ್ಣ ದೇವತೆ ಆ ಶಂಕುಕರ್ಣ ದೇವದತ್ತನ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿರು ಆಮೇಲೆ ಬಾಹ್ಲಿಕ ರಾಜರಾಗಿ ಅವತಾರ ಮಾಡಿರು ಬಾಗಿಲಿಕ ರಾಜ ಅಂತೂ ಮಹಾಭಾರತದಲ್ಲಿ ಬರ್ತ ಸರಿಯಾ ಇನ್ನೊಂದು ಅವತಾರ ವ್ಯಾಸರಾಜರಾಗಿ ಅವತಾರ ಮಾಡಿದ್ದಾರೆ ರಾಯರಾಗಿ ಅವತಾರ ಮಾಡಿದ್ದಾರೆ ಸರಿಯಾ ವ್ಯಾಸರಾಜರು ಆಲ್ ಓವರ್ ಇಂಡಿಯಾ ಎಷ್ಟು ಆಲ್ ಓವರ್ ಇಂಡಿಯಾ ಅಲ್ಲಿ 732 ಆಂಜನೇಯರ ಪ್ರತಿಷ್ಠೆ ಮಾಡಿದ್ದಾರೆ ಎಷ್ಟು ಆಂಜನೇಯರು 732 732 ಎಷ್ಟು ಆಂಜನೇಯರು ಮಾಡಿದ್ದಾರೆ 732 ಯಾರು ನೋಡಿದ್ದೀರಿ ವ್ಯಾಸರಾಜ ಪ್ರತಿಷ್ಠೆ ಮಾಡಿದ ಆಂಜನೇಯರು ಯಾರು ನೋಡಿದ್ರಾ ಯಾರು ನೋಡಿದ್ದಿ ಅನನ್ಯ ನಡೀತಾನೆ ಅನನ್ಯ ಎಲ್ಲಿ ನೋಡಿದ್ದಿ ಕುಟಿ ಎಲ್ಲಿ ಬಾಳದಲ್ಲಿ ಗಂಟರಾದ ಸರಿ ಎಲ್ಲಿ ನೋಡಿದ್ದಿ
ನೋಡಿದಿಲ್ಲ, ತಿಳಿಯದು. ತಿಳಿಯೋದು. ಹಾ, ಸರಿ. ಬೇರೆ ಯಾರು ನೋಡಿದ್ದೀರಿ ವ್ಯಾಸರಾಜ ಪ್ರತಿಷ್ಠೆ ಮಾಡಿದ ಆಂಜನೇಯರನ್ನ? ಯಾರು ನೋಡಿದ್ದೇ ಇಲ್ಲವಾ? ಹ್ಮ್. ಸರಿ. ಇಲ್ಲಿ ನೋಡ್ರಿ, ಈ ಪಟದಲ್ಲಿ ನಮ್ಮ ಶ್ರೀ ವೇದವ್ಯಾಸ ಮುಖ್ಯ ಪ್ರಾಣ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಆರ್ಟಿಕಲ್ಸ್, ಡಿಸ್ಕೋರ್ಸಸ್ ಆರ್ಟ್ಸ್ ಅಂಡ್ ಆರ್ಟಿಕಲ್ಸ್ ಇದೆಲ್ಲ நம்மளோட ಲೋಗೋಲಿ ಒಂದು ಆಂಜನೇಯರ್ ಇದೆ ನೋಡ್ರಿ ಇಲ್ಲಿ. ಆ ಆಂಜನೇಯರು ಯಾರು? ಅವರು ವ್ಯಾಸರಾಜ ಪ್ರತಿಷ್ಠೆ ಮಾಡಿದ ಆಂಜನೇಯರಲ್ಲಿ ಒಬ್ಬರು. ಕಾಡು ಹನುಮಂತರಾಯ ಸ್ವಾಮಿ ಇಲ್ಲಿದ್ದಾರೆ. ಸರಿಯಾ? ಕಾಡು ಹನುಮಂತರಾಯ ಸ್ವಾಮಿ. ಹ್ಮ್ ಹ್ಮ್ ತಲಕಂಡ್ರಾ? ನಮ್ಮ ಅಪ್ಪ ಇದಲ್ಲಿ ಈ ಸ್ಕೂಲ್ ಧಾರಾಪುರದಲ್ಲಿ ನೋಡಿದ್ದಾನೆ. ಧಾರಾಪುರ ಯಾರು ಇದ್ರಿ ಧಾರಾಪುರದಲ್ಲಿ? ಉಪೇಂದ್ರ. ಉಪೇಂದ್ರ. ಓಕೆ, ವೆರಿ ಗುಡ್. ಉಪೇಂದ್ರ ನಮ್ಮ ಊರು ಧಾರಾಪುರಪ್ಪ. ಸರಿಯಾ? ಹ್ಮ್ ಸರಿ. ಓಕೆ, ಸೊ ಈಗ ನಾವು ಶ್ಲೋಕ ನೋಡೋಣವಾ? ಸರಿ. ವ್ಯಾಸರಾಜರು ನಮ್ಮ ಚೆನ್ನೈಲಿ ವ್ಯಾಸರಾಜ ಪ್ರತಿಷ್ಠೆ ಮಾಡಿದ ಆಂಜನೇಯರ್ ಇದೆ. ಬೆಂಗಳೂರು ಪಕ್ಕದಲ್ಲಿ ಇದೆ. ಮುಳುಬಾಹುಳ್ ಒಳಗ ಈಗ ನೋಡಿದೇವಲ್ಲ, ಯಾರು ಶ್ರೀಪಾದರಾಜರ ಮೂಲ ಬೃಂದಾವನ, ಅಲ್ಲಿನೂ ಒಂದು ಆಂಜನೇಯರು ಪ್ರತಿಷ್ಠೆ ಮಾಡಿದ್ದಾರೆ. ಇಲ್ಲಿ ತುಂಬಾ ಜಾಗದಲ್ಲಿ ಮಾಡಿದ್ದಾರೆ. ನೀವು ಒಬ್ಬರೊಬ್ರು ಊರು ತೇಲ್ರಿ, ಹತ್ತಲಿ ಇರೋ ವ್ಯಾಸರಾಜರ ಆಂಜನೇಯರು ಹೇಳ್ತಾನೆ ನಾನು. ಸರಿಯಾ? ಈ ಶ್ಲೋಕ ನೋಡೋಣ. ಹೊರಡವಿ ರಿಪೀಟ್ ಮಾಡ್ತೀಯಪ್ಪ. ಅರ್ಥಿಕಲ್ಪಿತ ಕಲ್ಪೋಯಂ ಅತ್ತಿಕಲ್ಪಿತಕಲ್ಪೋಯಂ ಅತ್ತಿಕಲ್ಪಿತಕಲ್ಪೋಯಂ ಅರ್ಥಿಕಲ್ಪಿತ ಕಲ್ಪೋಯಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ. ಪ್ರತ್ಯರ್ಥಿ ಗಜಕೇಸರಿ. ಪ್ರತ್ಯರ್ಥಿ ಗಜಕೇಸರಿ. ವ್ಯಾಸತೀರ್ಥ ಗುರುರ್ಭೂಯಾತ್. ವ್ಯಾಸತೀರ್ಥ ಗುರುರ್ಭೂಯಾತ್. ವ್ಯಾಸತೀರ್ಥ ಗುರುರ್ಭೂಯಾತ್. ಅಸ್ಮದ್ ಇಷ್ಟಾರ್ಥ ಸಿದ್ಧಯೇ. ಅಸ್ಮದಿಷ್ಟಾರ್ಥ ಸಿದ್ಧಯೇ. ಅಸ್ಮದಿಷ್ಟಾರ್ಥ ಸಿದ್ಧಯೇ. ಫುಲ್ ಲೈನ್ ಹೇಳ್ತಾನೆ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ. ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಸರಿ, ಇದು ಸಾಕು. ನಮ್ಮ ಟೈಮ್ ಬಂದಿರುತ್ತು. ಸೊ ನಾವು ಇದನ್ನ ಮತ್ತು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಇನ್ನು ಯಾರ್ಯಾರು ನೋಡೋತೇವು ನಾವು? ವಾದಿರಾಜ ತೀರ್ಥರು, ವಿಜಯೇಂದ್ರ ತೀರ್ಥರು, ರಘುತ್ತಮ ತೀರ್ಥರು, ರಾಘವೇಂದ್ರ ತೀರ್ಥರು. ಇನ್ನು 4 ಬಂದರು. ಶ್ಲೋಕನ ನೆಕ್ಸ್ಟ್ ವೀಕ್ ನೋಡಬೇಕು. ವ್ಯಾಸರಾಜರು ನಾವು ಮತ್ತೆ ನೆಕ್ಸ್ಟ್ ವೀಕ್ ನೋಡೋಣ. ಸರಿಯಾ? ಬೇರೆ ಯಾರಪ್ಪ ಆಮೇಲೆ ಜಾಯಿನ್ ಮಾಡಿರಿ ಕ್ಲಾಸ್ಗೆ? ನಾ ವಿಜಯೇಂದ್ರ ಸ್ವಾಮಿ ನೋಡಿದಾನೆ. ಓ, ಯಾರದು? ತೇಜಸ್ವಿನಿಯಾ? ಸೂಪರ್. ಊರ್ಲಿ ಹೋಗಿ ನೋಡಿದಿ ವಿಜಯೇಂದ್ರರನ್ನ? ನಾವು ನೋಡಿದ್ದ ಅದು ಯಾರಪ್ಪ? ಕುಂಭಕೋಣಂ. ವೆರಿ ಗುಡ್, ವೆರಿ ಗುಡ್. ಸರಿ. ಬೇರೆ ಯಾರಪ್ಪ ಜಾಯಿನ್ ಮಾಡಿರಿ ಆಮೇಲೆ? ತೇಜಸ್ವಿನಿ, ವಿಹಾನ್, ಅನನ್ಯ, ಲಕ್ಷರ, ಉಪೇಂದ್ರ, ಉಮಾಶ್ರೀ, ಅನಿರುದ್ಧ್, ರಿಷಿಕೇಶ್, ಪ್ರಾಣೇಶ್ ಬಂದಿದ್ದೀನಿ ಅನಿಸ್ತಾನೆ. ಕರೆಕ್ಟ್ ಅಪ್ಪ? ಸರಿ. ಬೇರೆ ಯಾರನ್ನ ಬಿಟ್ಟಿದ್ದಾನೆಯಾ? ಸರಿ. ಸೊ ಎಲ್ಲರಿಗೂ ಹರಿವಾಯು ಗುರುಗಳ ಪರಿಪೂರ್ಣ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡ್ತಾನಪ್ಪ. ಇವತ್ತು ನೋಡಿದ ಈ ಒಂದು ಪಾಠವನ್ನು ಸಮಸ್ತ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣರ ಪಾದಾರವಿಂದಗಳಲ್ಲಿ
ಸಮರ್ಪಣ ಮಾಡೋಣ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರೂ ಹೇಳ್ರಿ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ವೆರಿ ಗುಡ್. ಇದು ಎಲ್ಲರಿಗೂ ಹರಿವಾಯು ಗುರುಗಳ ಪರಿಪೂರ್ಣ ಅನುಗ್ರಹವಾಗಲಿ. ಹರೇ ಶ್ರೀನಿವಾಸ. ಹರೇ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ವರ್ಣವಿ, ವೆಂಕಟೇಶ, ಅಂಜನಾ, ಶ್ವೇತಾ ಎಲ್ಲರಿಗೂ ತುಂಬಾ ಸಂತೋಷಪ್ಪ. ಹರಿವಾಯು ಗುರುಗಳ ಅನುಗ್ರಹವಾಗಲಿ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.